ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಈಗ KCET ಕೌನ್ಸಿಲಿಂಗ್ ನಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಇದೆ. ಎಲ್ಲ ಒಂದು KCET ವಿದ್ಯಾರ್ಥಿಗಳಿಗೆ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ನೀವು ಅಪ್ ಟು ಕಾಲೇಜಿಗೆ ಜಾಯ್ನ್ ಆಗೋವರೆಗೂ ಕೂಡ ನಿಮಗೆ ಅಪ್ಡೇಟ್ ಸಿಗುತ್ತೆ. ಮತ್ತೆ ನೀವು ಕಾಲೇಜಿಗೆ ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಯೂನಿವರ್ಸಿಟಿ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್ ಎಲ್ಲ ಫ್ರೀ ಆಗಿ ಸಿಗುತ್ತೆ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಈಗ ಏನಪ್ಪಾ ಅಂದ್ರೆ KCET ವಿದ್ಯಾರ್ಥಿಗಳಿಗೆ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ, ನೀವು CET ವಿದ್ಯಾರ್ಥಿಗಳು ಏನ್ ಅನ್ಕೊಂಡಿರ್ತೀರಾ, ನಮಗೆ ಸೀಟ್ ಸಿಗುತ್ತೋ ಸೀಟ್ ಸಿಗಲ್ಲ ಅನ್ಕೊಂಡಿರ್ತೀರಾ. ಈಗ ಎಲ್ಲಾ ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಈಗ ಇಂಜಿನಿಯರಿಂಗ್ ಅನ್ನ ಚೂಸ್ ಮಾಡ್ತಾರಲ್ಲ ಅಂತ ಒಂದು ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. KCET ಮುಖಾಂತರ ಇಂಜಿನಿಯರಿಂಗ್ ಅನ್ನ ಚೂಸ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಇದು ಅಫಿಷಿಯಲ್ ಆಗಿ KE ಡೈರೆಕ್ಟರ್ ಆದ H ಪ್ರಸನ್ನ ಅವ್ರ ಕಡೆಯಿಂದಾನೇ ಬಂದಿರುವಂತಹ ಒಂದು ಅಫಿಷಿಯಲ್ ಅಪ್ಡೇಟ್ ಆಗಿದೆ. ಅವ್ರು ಕೊಟ್ಟಿರುವಂತಹ ಅಪ್ಡೇಟ್ ಏನು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನೋಡಿ ಇಲ್ಲಿ ಏನಾಗಿತ್ತಂದ್ರೆ, ಕಳೆದ ವರ್ಷ ಇಂಜಿನಿಯರಿಂಗ್ ಸೀಟ್ಗಳು ಬಂದು ಎಷ್ಟಿತ್ತು ಅಂದ್ರೆ 1,24,551 ಸೀಟ್ ಆದ್ರೆ ಇತ್ತು. 1,24,551 ಸೀಟು ಇಂಜಿನಿಯರಿಂಗ್ ಸೀಟ್ ಆದ್ರೆ ಇತ್ತು. ಓಕೆನಾ? ಈ ವರ್ಷ ಏನಾಗಿದೆ ಅಂದ್ರೆ CET 2024 ಈ ವರ್ಷ ನಿಮಗೆ ಕೌನ್ಸಿಲಿಂಗ್ ನಲ್ಲಿ ಎಷ್ಟಿರುತ್ತಂದ್ರೆ, ನಿಮಗೆ ಎಷ್ಟು ಸೀಟ್ಸ್ ಇಂಜಿನಿಯರಿಂಗ್ ಸೀಟ್ಸ್ ಇರುತ್ತೆ ಅಂದ್ರೆ, ಈ ಬಾರಿ 1,32,331 ಇಂಜಿನಿಯರಿಂಗ್ ಸೀಟ್ ಆದ್ರೆ ಇರುತ್ತೆ. ಈ ಬಾರಿ ನಿಮಗೆ ಟೋಟಲ್ ಎಷ್ಟು ಸೀಟ್ ಇನ್ಕ್ರೀಸ್ ಆಗಿದೆ ಅಂದ್ರೆ 7,558 ಇಂಜಿನಿಯರಿಂಗ್ ಸೀಟ್ಗಳಾದ್ರೆ ಇನ್ಕ್ರೀಸ್ ಆಗಿದಾವೆ. ಈ ಬಾರಿ 7,558 ಸೀಟು ಏನಕ್ಕೆ ಇನ್ಕ್ರೀಸ್ ಆಯ್ತು ಅಂತ ನೀವು ಕೇಳಬಹುದು. ಏನಾಗಿರುತ್ತೆ ಅಂದ್ರೆ, ಕೆಲವೊಂದು ಕಾಲೇಜಸ್ ಅಲ್ಲಿ ಕೋರ್ಸಸ್ ಅನ್ನ ಆಡ್ ಮಾಡಿರ್ತಾರೆ, ಎಕ್ಸ್ಟ್ರಾ ಕೋರ್ಸ್ ಗಳನ್ನ ಆಡ್ ಮಾಡಿರ್ತಾರೆ. ಈ ಒಂದು ಕಾರಣದಿಂದ ನಿಮ್ಗೆ ಏನಾಗಿರುತ್ತೆ ಅಂದ್ರೆ ಸೀಟ್ ಅನ್ನುವಂಥದ್ದು ಹೆಚ್ಚಿಗೆ ಆಗಿರುತ್ತೆ. ಈಗ 7,558 ಸೀಟ್ ಆದ್ರೆ ಇನ್ಕ್ರೀಸ್ ಮಾಡಿದ್ದಾರೆ. ಇನ್ನ ಒಂದು 500 600 ಸೀಟ್ ಕೂಡ ಇನ್ಕ್ರೀಸ್ ಆಗುವಂತಹ ಚಾನ್ಸಸ್ ತುಂಬಾನೇ ಇದೆ. ನಿಮ್ಗೆ ಸೀಟ್ ಸಿಗಲ್ಲ ಅಂತ ನೀವೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. 100% ಎಲ್ಲರಿಗೂ ಸೀಟ್ ಸಿಕ್ಕೇ ಸಿಗುತ್ತೆ. ನಿಮ್ಮ ಒಂದು ರ್ಯಾಂಕಿಂಗ್ ಎಷ್ಟೇ ಇದ್ರೂ ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ನೀವು ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ವರೆಗೂ ಕೂಡ ವೇಟ್ ಮಾಡಿ. ಲಾಸ್ಟ್ ಇಯರ್ ಎಲ್ಲ ಕೆಲವೊಂದು ಸೀಟ್ಸ್ ಎಲ್ಲ ಉಳಿದಿತ್ತು ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ. ಒಂದು 3 ರೌಂಡ್ ಆಪ್ಷನ್ ಎಂಟ್ರಿ ಆದ್ಮೇಲೆ ಕೂಡ ಮೊದಲು ಏನಾಗಿತ್ತು ಅಂದ್ರೆ, ಕೆಲವೊಂದು ಸೀಟ್ಸ್ ಕೂಡ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಆದ್ರೆ ಉಳಿದಿತ್ತು. ಎಲ್ಲರಿಗೂ 100% ಸೀಟ್ ಸಿಕ್ಕೇ ಸಿಗುತ್ತೆ. ನೀವು ಪೇಷನ್ಸ್ ಇಂದ ಹೆಚ್ಚಿಗೆ ಕಾಲೇಜಸ್ ಅನ್ನ ಆಡ್ ಮಾಡಿಕೊಂಡು ಫಸ್ಟ್ ರೌಂಡ್ ಅಲ್ಲೇ ನೀವೇನ್ ಮಾಡ್ಬೇಕಂದ್ರೆ, ಎಷ್ಟು ಕಾಲೇಜಸ್ ಇದಾವೋ ಎಲ್ಲಾ ಕಾಲೇಜಸ್ ಟಾಪ್ ಇಂದ ನೀವು, ಈಗ ಟಾಪ್ ಕಾಲೇಜಸ್ ಮೊದಲೆಲ್ಲ ಟಾಪ್ ಕಾಲೇಜಸ್ ಎಲ್ಲ ಲೀಸ್ಟ್ ಮಾಡ್ಕೊಂಡು ಟಾಪ್ ಇಂದ ಲೋ ವರ್ಗು ನೀವೆಲ್ಲ ಕಾಲೇಜಸ್ ಅನ್ನ ಹಾಕ್ಬೇಕಾಗುತ್ತೆ. ಎಲ್ಲ ಕಾಲೇಜಲ್ಲಿ ಎಲ್ಲ ಕೋರ್ಸಸ್ ಅನ್ನ ಹಾಕಿದ್ರೆ 100% ನಿಮಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಮತ್ತೆ ನೀವು ಒಂದು 2-3 ಕಾಲೇಜ್ ಹಾಕೋದು, ಈ ಕಾಲೇಜಲ್ಲೇ ಸೀಟ್ ಬೇಕು ಅಂತ ನೀವೇನಾದ್ರೂ ನಿಮ್ಮ ಒಂದು ರ್ಯಾಂಕಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ, 3 ಕಾಲೇಜಲ್ಲೇ ಸೀಟ್ ಬೇಕು ಅಂದ್ರೆ ಆ ರೀತಿ ಎಲ್ಲ ಸೀಟ್ ಸಿಗಲ್ಲ. ಆದಷ್ಟು ಎಲ್ಲ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಂಡಿರಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ನೀವು ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿರಂತೆ. ಆ ಒಂದು ಕಾಲೇಜ್ಗೆ ಹೋಗಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ಡಿಸೈಡ್ ಮಾಡ್ಕೊಳ್ಳಿರಂತೆ. ಫಸ್ಟ್ ನೀವು ಅಪ್ಲೈ ಮಾಡೋವಾಗಂತೂ ನೀವು ಆಪ್ಷನ್ ಎಂಟ್ರಿಯಲ್ಲಿ ಎಂಟ್ರಿ ಮಾಡುವಾಗ ಕಾಲೇಜಸ್ ಅನ್ನ, ಎಲ್ಲ ಕಾಲೇಜಸ್ ಅನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅದೆಲ್ಲ ನಿಮಗೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ನಾನು ಲೈವ್ ಡೆಮೋ ಆದ್ರೆ ತೋರಿಸ್ತೀನಿ. ಈಗ ನಿಮ್ಗೆ ಈ ಒಂದು ಗುಡ್ ನ್ಯೂಸ್ ಬಗ್ಗೆ ತಿಳಿಸಬೇಕಿತ್ತು. 7,558 ಸೀಟ್ ಆದ್ರೆ ಇನ್ಕ್ರೀಸ್ ಆಗಿತ್ತು ಇಂಜಿನಿಯರಿಂಗ್ ಸೀಟ್ಸ್. ಈ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ CET ರಿಲೇಟೆಡ್, ನಿಮಗೆ ಕಂಟಿನ್ಯೂಸ್ ಈ ವಿಡಿಯೋದಲ್ಲಿ, ಈ ಒಂದು ಚಾನಲ್ ಅಲ್ಲಿ ವಿಡಿಯೋಸ್ ಆದ್ರೆ ಬರ್ತಿರುತ್ತೆ. ಎಲ್ಲರೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.